ಪದೋ ಯಾನತ ವಚನ ಅದು ಬಾಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲಪ್ಪ, ಅನುಭವಿಸಬೇಕು. ಯಾರ ರಾಜರು ಅಂದರೆ ಇವರೇ ಶ್ರೀಪಾದರಾಜರು, ವಾದರಾಜರು, ವ್ಯಾಸರಾಜರು, ರಘುತ್ತಮರು, ಸತ್ಯಬೋಧರು, ಅದ್ಯಾಪಿ ಇರುವಂತಹ ಸುಧಾದಿ ಗ್ರಂಥಗಳನ್ನು ಪಾಠ ಹೇಳುವಂತಹ ಸತ್ಯಾತ್ಮತೀರ್ಥರಂತಹ ರಾಜಾದಿರಾಜ. ಏನದು 9-10 ದಿವಸ ಸಾವಿರಾರು ಜನ ಕೂಟ ತಿಂಡಿ ನಿರಂತರ ಪಾಠ, ಇವೆಲ್ಲ ಆಚಾರ್ಯರ ಶಾಸ್ತ್ರದ ಆ ಹಿನ್ನೆಲೆ, ಆ ಕೊಡುವ ತಾಕತ್ತದು. ಇಲ್ಲ ಊಹಾತೀತ ಇವೆಲ್ಲ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಹಾಗಾಗಿ ಪ್ರಕೃತದಲ್ಲಿ ಕೊಡುವ ನಮ್ಮ ವಿಜಯರಾಯರದೇ ಅಂತಾರಲ್ಲ, ವೈದಿಕ ಪದವಿಯ ಐದೇಸುವವಗೆ ಲೌಕಿಕ ಐದೇಸುವುದು ಬಲು ಖ್ಯಾತೆ. ಮೈದೂನ ಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿಯೇ ಅನುಭವವೋ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಮೋಕ್ಷ ಕೊಡೋನು ಇದೆಲ್ಲ ಏನು ದೊಡ್ಡದು, ಬೇಕಾದ ಬರುತ್ತೆ ಅಂತ. ಸೊ ಹಣ್ಣಿನೊಳಗೆ 4 ರಸವು, ಅದರಲ್ಲಿ ಬಿಳಲು ಅಂದರೆ ಮೇಲಿಂದ ಕೆಳಗೆ ಆಲದ ಮರಕ್ಕೆ ಬಂದ ಅವಾಂತರ ಬೇರುಗಳು. ನಮ್ಮ ದೇಹದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದಿದ್ದರೆ ತಾನು ಬದುಕೋದು. ಕಿವಿಗೆ ಶಬ್ದ, ಕಣ್ಣಿಗೆ ರೂಪ, ತಿನ್ನಲಿಕ್ಕೆ ನಾಲಿಗೆಗೆ ರುಚಿ, ಏನಿಲ್ಲ ಅಂದರೆ ಬದುಕೆ ಬೇಜಾರಾಗಿ ಬಿಡತ್ತೆ. 1 ತಿಂಗಳು ಮನೇಲಿ ಕೂತಾಗೆ ಸಾಕಾಗಿತ್ತು ಕರೋನಾ ಬಂದಾಗ. ಹೌಸ್ ಅರೆಸ್ಟ್ ಆಗಿ ಒದ್ದಾಡಿ ಹೋಗಿದ್ರು. ಸತ್ರು ಪರವಾಗಿಲ್ಲಪ್ಪ, ಪಾನಿಪುರಿ ಗಾಡಿ ಹತ್ರನೇ ಸಾಯಬೇಕು ಅಂತ ಎಷ್ಟೋ ಜನ ಪ್ರತಿಜ್ಞೆ ಮಾಡಿದ್ರು. ಅಂಥದ್ದು ಪ್ರಕೃತದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಅವಾಂತರ ಬೇರು. 6 ವಿಕಾರ ಈ ದೇಹಕ್ಕೆ. ತಾಯಿ ಗರ್ಭದಲ್ಲಿ ಅಸ್ಥಿ ಜಾಯತೆ, ಅಸ್ಥಿ ಕೂಡೋದು, ಜಾಯತೆ ಹುಟ್ಟೋದು, ವರ್ಧತೆ ಬೆಳೆಯೋದು, ಪರಿಣಮತೆ ವಿಕಾರ ಹೊಂದೋದು, ಅಪಕ್ಷೀಯತೆ ಕುಗ್ಗೋದು, ಮುರಿಯತೆ ಕೃಷ್ಣಾರ್ಪಣೆ ಆಗೋದು. 7 ವಿಕಾರಗಳು, 7 ಬಗೆ ತೊಗಟೆಗಳು. ತ್ವಕ್ಚರ್ಮ, ರುಧಿರ, ಅಸ್ಥಿ, ಮಾಂಸ, ಮೇಧ, ಮಜ್ಜಸ್ ಸಪ್ತಧಾತುಗಳು. 8 ಬಗೆಯ ದೇಹ, ದೇವತೆಗಳು, ಮನುಷ್ಯರು, ಗಂಧರ್ವರು, 9 ಪೊಟರೆಗಳು, ನವಾಕ್ಷ, 9 ರಂಧ್ರಗಳು, 10 ಎಲೆ, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ. ಇದರಲ್ಲಿ ಕುಳಿತವರು 2 ಜೀವರು. ಇಲ್ಲಿ ಈ ಭಾಗವತದ ಪ್ರಕಾರ ಒಬ್ಬ ಸಕಾಮಿ, ಇನ್ನೊಬ್ಬ ನಿಷ್ಕಾಮಿ ಅಂತ. ಪುರಂದರದಾಸರು ದ್ವಾಸುಪರ್ಣ ಹೇಳಿದ್ದು, ದ್ವಾಸುಪರ್ಣ ಶ್ರುತಿಯ ಪ್ರಕಾರ ಒಬ್ಬ ಜೀವಾತ್ಮ, ಇನ್ನೊಬ್ಬ ಪರಮಾತ್ಮ. ಉಣ್ಣೋನು ಜೀವಾತ್ಮ, ನೋಡೋನು ಪರಮಾತ್ಮ. ಉಣ್ಣೋನು ಒದ್ದಾಡ್ತಾ ಇದ್ದಾನೆ, ನೋಡೋನು ಸುಖವಾಗಿ. ಅನಷ್ಟನ್ನನ್ಯೋ ಅಭಿಚಾಕಶೀತಿ ದ್ವಾಸುಪರ್ಣ ಸೈಜಾ ಸಕಾಯೋ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದುವದತ್ತೆ ಅನಷ್ಟನ್ನನ್ಯ. ಇಬ್ಬರಿಗೂ ಅನ್ಯ ಅಂದ್ಯಾರು, ಜೀವನಿಗೂ ಅನ್ಯ, ಇವನಿಗೂ ಅನ್ಯ. ಅಂತೂ ಇಷ್ಟು ಸ್ತೋತ್ರ ಮಾಡಿ ಭಗವಂತ ನಿನಗೆ ನಿನ್ನ ಅವತಾರದಿಂದ ಯಾವ ಪ್ರಯೋಜನ ಇಲ್ಲ. ನತೇ ಭವಶ್ಚೇಷ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೇ ಭವೋ ನಿರೋಧ ಸ್ಥಿತಿರಪ್ಯ ವಿದ್ಯಯ ಕೃತಃ ಯತಸ್ತ್ವಯಿ ಅಭವಾಶ್ರಯಾತ್ಮನೇ. ಮುಕ್ತರಿಗೆ ನಿಯಾಮಕನಾದ ನಿನಗೆ ಜನ್ಮಕ್ಕೆ ಕಾರಣವಾದದ್ದು ಕರ್ಮ ಅಲ್ಲ. ನತೇ ಭವಸ್ಯೇಷ ಭವಸ್ಯ ಕಾರಣಂ, ಹೇ ಅಭವಸ್ಯ ಈಶ. ಭವ ಅಂದರೆ ಹುಟ್ಟು, ಅಭವ ಅಂದರೆ ಹುಟ್ಟಿಲ್ಲದ ಮುಕ್ತ ನಿಯಾಮಕನಾದ ಭಗವಂತ, ನಿನ್ನ ಅವತಾರಗಳಿಗೆ ಕಾರಣ ನಮ್ಮಂತೆ ಕರ್ಮ ಅಲ್ಲ. ನಾವು ಯಾಕೆ ಹುಟ್ಟಿದ್ವಿ ಅಂದರೆ ಕರ್ಮ ಇದೆ, ಹುಟ್ಟಿದ್ವಿ. ವಿನಾ ವಿನೋದಂ, ಮತ್ತು ದೇವರ ಅವತಾರಗಳು ವಿನೋದ ಬಿಟ್ಟರೆ ಬೇರೆ ಏನು, ಅವನ ಇಚ್ಛಾ ಬಂತು ಆದ. ಹಾಗಾದರೆ ದೇವರಿಗೆ ಭವ ನಿರೋಧ ಅಂದರೆ ದೇವರ ಹುಟ್ಟು, ಬೆಳೆದ, ಒಂದಿನ ಸತ್ತ, ಹೀಗೆಲ್ಲ ಗ್ರಂಥಗಳಲ್ಲಿ ಇದೆಯಲ್ಲ, ಅವೆಲ್ಲ ಅಜ್ಞಾನದ ದಶೆಯಲ್ಲಿ ಹುಟ್ಟಿದ ಬೆಳೆದ ಅಂತಾರೆ ವಿರಹ. ಜ್ಞಾನಿಗಳು ಎಂದೂ ದೇವರು ಹುಟ್ಟಿದ ಅನ್ನಲ್ಲ, ಕಾಣದ ದೇವರು ಕಂಡ ಅಂತಾರೆ, ಬೆಳೆದ ಅಂತ ನಾವು ವ್ಯವಹಾರ ಮಾಡ್ತೀವಿ. ಜ್ಞಾನಿಗಳು ಹಾಗೆ ಮಾಡೋದಿಲ್ಲ. ರಾಮ ಬೆಳೆದ ಅಥಾಪ್ಯವರ್ಧನ್ ಚತುರಾಕುಮಾರ ಅಂತ ತಾತ್ಪರ್ಯದಲ್ಲಿ ಬಂದಾಗ ಶ್ರೀಮದಾಚಾರ್ಯ ನಿತ್ಯ ಪ್ರವರ್ಧಸ್ಯ ಚ ತಸ್ಯ ವೃದ್ಧಿ ಅಪೇಕ್ಷೆ ಲೋಕಸ್ಯ ಹಿ ಮಂದದೃಷ್ಟಿಂ. ಅಜ್ಞಾನಿಗಳ ದೃಷ್ಟಿಯಲ್ಲಿ ರಾಮ ಬೆಳೆದ ವಸಿಷ್ಠರು ವಿಶ್ವಾಮಿತ್ರರಿಗೆ ಒಂದೇ ಥರ ಇದ್ದ. ಯಾಕೆ ಅಂದರೆ ಅವನು ಶಶ್ವತೇಕ ಪ್ರಕಾರ. ಅವರು ರಾಮನ ಬೆಳೆದ ಇಳದ ಅಂತೆಂದೂ ಅಲ್ಲೇ ಇಲ್ಲ, ದೇವರವನು. ಇನ್ನು ಭವೋ ನಿರೋಧ ಸ್ಥಿತಿ ಅಪಿ ಅವಿದ್ಯೆಯ ಕೃತಃ, ಅಜ್ಞಾನದ ಶಾದಲ್ಲಿ ಮಾಡ್ತಾರೆ. ಜ್ಞಾನಿಗಳು ಹಾಗೆ ವ್ಯವಹಾರ ಮಾಡೋದಿಲ್ಲ. ಮತ್ತು ನಿನ್ನ ಅವತಾರದ ಪ್ರಯೋಜನ ಯಾರಿಗೆ? ನಮಗೆಲ್ಲ ಅಂತ. ಏನು ಪ್ರಯೋಜನ?
ದೇವರ ಅವತಾರ ಆದದ್ದರಿಂದ ದೇವಸ್ಥಾನ ಕಟ್ಟಿ ಅವನು ಪಂಚಾಮೃತ ಮಾಡ್ತೀವಿ. ಅವನು ಪಂಚಾಮೃತ ಮಾಡ್ತೀವಿ, ಕುಡಿಯೋನು ಯಾರು? ನೀನೇ. ಹಾಗಾಗಿ ನಿಜವಾಗಲೂ ಅವರು ಮೋದಿ ಅಂದ್ಯಾರಲ್ಲ, ಈ ದೇಶದಲ್ಲಿ ದೇವಸ್ಥಾನಗಳಿಂದ ಕೋಟಿ ಕೋಟಿ ಆದಾಯ ಇದೆ. ದೇವಸ್ಥಾನದಿಂದ ಏನು? ದೇವಸ್ಥಾನದಿಂದ 10,000 ಕುಟುಂಬಗಳು ಸಣ್ಣ ಪುಟ್ಟ ದೇವಸ್ಥಾನದಿಂದ ಹೂ ಮಾರೋರು ಬದುಕ್ತಾರೆ, ಕರ್ಪೂರದವ್ರು ಬದುಕ್ತಾರೆ, ಭಿಕ್ಷಾ ಬೇಡೋರು ಬದುಕ್ತಾರೆ. ಬರೀ ಪೂಜಾರಷ್ಟೇ ಅಲ್ಲ, ಪಾದರಕ್ಷೆಗಳನ್ನು ಕಾಯೋರು ಬದುಕ್ತಾರೆ, ಪಾದರಕ್ಷೆಗಳನ್ನು ಕದಿಯೋರು ಬದುಕ್ತಾರೆ. ಅದು ಒಂದು ಇದೆಯಲ್ಲ. ಹಾಗಾಗಿ ಆ ಮಥುರಾದಲ್ಲಿ ಹಾಗೆ ಮಾಡ್ತಾರೆ ಪಾಪಿಗಳು. ಕೋತಿಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಕನ್ನಡಕ ಕಿತ್ಕೊಂಡು ಹೋಗುತ್ತೆ. ಕನ್ನಡಕ ಮತ್ತು ಇದು ಪಾದರಕ್ಷೆ $200 ಕೊಟ್ಟರೆ ತಂದು ಕೊಡುತ್ತೆ ಅದ್ರ ಸೊಡ ಕೋತಿ. ಹೌದು, ಮಥುರಾ ನೀವು ಇದಕ್ಕೆ ಬೃಂದಾವನಕ್ಕೆ ಹೋದಾಗ ಮಹಾ ಇದು ಅದು ಜಾಣು ಕೋತಿಗಳದು. ಹೀಗಾಗಿ ಪ್ರಕೃತಿ ಎಲ್ಲ ತಂದ್ಕೊಡತ್ತದು, ದುಡ್ಡು ಕೊಟ್ರೆ ಅವನೇ ಹೇಳ್ತಾನೆ ತಂದ್ಕೊಡ. ಅದೇ ಭಾಷೆ, ಅದೇನು ಕೋತಿ ಭಾಷೆನೋ ಏನೋ. ಹಾಗಾಗಿ ಭಗವಂತನ ಚಿಂತನೆಯನ್ನು ಶೃಣ್ವನ್ಗಣನ್ ಸಂಸ್ಮರಯನ್ ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯತ್ವಚ್ಚರಣಾರವಿಂದಯೋ ಅವಿಷ್ಟಚಿತ್ತಃ ನ ಭವಾಯ ಕಲ್ಪತೆ. ತುಂಬ ಅದ್ಭುತ ಶ್ಲೋಕ ಇದು. 10 ಅರ್ಥ ಬರದೇ ಇರೋ ವಿಷ್ಣುತೀರ್ಥರ ಸಾರೋದ್ಧಾರದಲ್ಲಿ. ಈ ಶ್ಲೋಕ ಸಾರೋದ್ಧಾರದ 4ನೇ ಪ್ರಕರಣದಲ್ಲಿ ಬರುತ್ತದೆ, ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣದಲ್ಲಿ. ಇಲ್ಲಿ ಗರ್ಭಸ್ತುತಿಯಲ್ಲಿ ಈ ಶ್ಲೋಕ ಬರುವ ಮುಂಚೆ ಒಂದು ಪದ್ಯ ಇದೆ. ಏನು ಆ ಪದ್ಯ ಅಂದರೆ, ಭಗವಂತ ನಿನಗೆ ನಾಮ ರೂಪ ಗುಣ ಯಾವುದೂ ಇಲ್ಲ ಅಂತ ಇದೆ. ಯಾರು ದೇವರು ಅಂದರೆ ಹೇಳಲಿಕ್ಕಾಗದ ಒಂದು ವಸ್ತು. ಆ ಶ್ಲೋಕದ ಪ್ರಕಾರ ಆ್ಯಸ್ ಇಟ್ ಈಸ್ ತೊಗೊಂಡ್ರೆ ಯಾರ ದೇವರು? ನಿರೂಪಣೆ ಮಾಡಲಿಕ್ಕಾಗದ ಒಂದು ವಸ್ತು. ಅದು ಹೇಗಿದೆ ಅಂದರೆ, ಯಾರೋ ಬಂದು ಹೇಳ್ದ, ನನ್ನ ಮದುವೆ ಸೆಟ್ಲಾಯಿತು ನಿಮ್ಮ ಅನುಗ್ರಹದಿಂದ, ನೀವು ಬರಲೇಬೇಕು, ನೀವು ಬಂದ್ರೇ ತಾಳಿ ಕಟ್ಟೋದು. ತುಂಬ ಸಂತೋಷ ಆಯ್ತು ಈ ಆಚಾರ್ಯಗೆ. ಎಷ್ಟು ವಿಶ್ವಾಸ ಅಪ್ಪ. ಯಾವಾಗ ಅಂದರು, ಅದನ್ನು ಹೇಳಲ್ಲ, ಸರ್ಪ್ರೈಸ್ ಅಂತ. ಸರಿ, ಯಾವ ಕಲ್ಯಾಣ ಮಂಟಪ ಅದು ಹೇಳಿಬಿಟ್ರೆ ಸರಿ, ಹುಡುಗಿ ಯಾರು ಹೇಳು, ಅದನ್ನು ಹೇಳಿದ್ರೆ ಅಲ್ಲೆಲ್ಲ ನೀವು ಇದನ್ನು ಕಲೆಕ್ಟ್ ಮಾಡ್ಕೋತೀವಿ. ನಾನು ಏನೂ ಹೇಳಲ್ಲ, ನೀವು ಬರಬೇಕು. ಒಂದೇ ಒಂದು ಕ್ಲೂ ಕೊಡ್ತೀನಿ. ಏನು ಕ್ಲೂ ಅಂದರು, ಬೆಂಗಳೂರು ನಗರದಲ್ಲಿ ಮದುವೆ, ದೇಶೇ ಗೋದಾವರಿಯ ದಕ್ಷಿಣೇ ತೀರೆ ಬೆಂಗಳೂರು ನಗರ. ನೀನೇನು CM PM? ಕಲ್ಯಾಣ ಮಂಟಪಗಳ ಹೆಸರು ಕೊಟ್ರೇನೆ ಹೋಗೋದು ಕಷ್ಟ ಇದೆ. ಇನ್ನು ನೀನು ಏನೂ ಕೊಡದೆ ಹಾಗಿದೆ. ದೇವರು ಅಂದರೆ ಯಾರು? ನಾಮ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ. ಆ್ಯಸ್ ಇಟ್ ಈಸ್ ಅರ್ಥ ಮಾಡಬೇಡಿ ಅಂದರು ಶ್ರೀಮದಾಚಾರ್ಯರು. ಯಾಕೆ? ಹೀಗೆ ಕೆಲವು ಸಿದ್ಧಾಂತಗಳು, ದೇವರು ಅಂದರೆ ಅವನಿಗೇನೂ ಇಲ್ಲ ಅಂತ ಮಾಯಾವಾದ ಸಿದ್ಧಾಂತ ಅದನ್ನೇ ಹೇಳೋದು. ಶೂನ್ಯವಾದಿಗಳು ಅದನ್ನೇ ಪ್ರತಿಪಾದನೆ ಮಾಡ್ತಾರೆ. ಅದಕ್ಕೆ ಇದು ಒಳ್ಳೆ ಪೋಷಕವಾಗಿದೆ. ಆದರೆ ಆಚಾರ್ಯರಂದರು, ಮುಂದಿನ ಶ್ಲೋಕ ನೋಡ್ರಿ, ಇಂಥ ನಾಮರೂಪ ಇಲ್ಲದ ಭಗವಂತನ ಬಗ್ಗೆ ಯಾರು ಕೇಳ್ತಾರೆ, ಯಾರು ಉಚ್ಚಾರಣೆ ಮಾಡ್ತಾರೆ, ಯಾರು ಸ್ಮರಣೆ ಮಾಡ್ತಾರೆ, ಅವರು ಸಂಸಾರಕ್ಕೆ ಬರಲ್ಲ. ಅಲ್ಲ ರೀ, ಹೇಳಲಿಕ್ಕೆ ಆ ವ್ಯಕ್ತಿಗೆ ಏನಾದರೂ ಗುಣ ಇದ್ದರೆ ಸರಿ. ಕಣ್ಣು ಕಾಣಲ್ಲ, ಕಿವಿ ಕೇಳಿಸಲ್ಲ, ತಿನ್ನೋಣ ಅಂದರೆ ಸಿಗಲ್ಲ, ಅವನ ಬಗ್ಗೆ ತಿಳ್ಕೊಳ್ಳಿ ಅಂದರೆ. ಅದಕ್ಕೆ ಆಚಾರ್ಯರಂದರು, ಯತಃ ನಾಮರೂಪಾದಯ ಸಂತಿ ಅತಯೇವ ಶೃಣ್ವನ್. ಹಾಗಾದರೆ ಹಿಂದಿನ ಪದ್ಯದ ಅರ್ಥ ಏನು? ಶ್ರೀಮದಾಚಾರ್ಯ ಈಕ್ಷತ್ಯಧಿಕರಣ ಅಂತ ಇದೆ, ತುಂಬ ಬ್ಯೂಟಿಫುಲ್ ಆದ ಅರ್ಥವನ್ನು ಹೇಳಿದ್ರು ಆಚಾರ್ಯರು. ಇದನ್ನು ಇಟ್ಕೊಂಡು ದೇವರಿಗೆ ನಾಮ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ ಅಂತ ವೇದ ಇದೆ. ಅಶಬ್ದಮ ಸ್ಪರ್ಶಮರು ಕಾಟಕ ಉಪನಿಷತ್ತಿನಲ್ಲೇ ಇದೆ ವಿಷಯವಾಕ್ಯ. ಅದೇ ಈಕ್ಷತ್ಯಧಿಕರಣಗೆ ಅಶಬ್ದಂ, ಶಬ್ದದಿಂದ ಅವನು ವೇದ್ಯನಲ್ಲ, ಶಬ್ದ ಪ್ರತಿಪಾದ್ಯನಲ್ಲ, ಹೀಗೂ ಅಂತಾರೆ. ಅಸ್ಪರ್ಶಂ, ಸ್ಪರ್ಶ ಮಾಡುವ ಅಂದರೆ ನಿನಗೆ ಅವನು ಸಿಗೋದಿಲ್ಲ. ಅರೂಪಂ, ಕಣ್ಣಿನಿಂದ ಗ್ರಹಣ ಮಾಡಲಿಕ್ಕಾಗಲ್ಲ, ಅರೂಪಂ. ಅವ್ಯಯಂ, ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾ ಅರಸಂ, ರಸನೂ ಅಲ್ಲ. ನಿತ್ಯಂ, ಅಗಂಧವಚ್ಚ, ವಾಸನೆ ನೋಡ್ತೇನೆ. ನೀನು ಪಂಚಜ್ಞಾನೇಂದ್ರಿಯಗಳಿಂದ ಗ್ರಹಣ ಮಾಡಲಿಕ್ಕೆ ಯಾವ ಕ್ವಾಲಿಟಿಯೂ ಅವನಲ್ಲಿಲ್ಲ. ಇದು ದೇವರ ಬಗ್ಗೆ ಉಪನಿಷತ್ತು ಮಾಹಿತಿ ಕೊಟ್ಟಿತ್ತು. ಇದನ್ನೇ ಅವನ ಜಾಕೀರ್ ಹುಸೇನು ಹೇಳ್ತಾನೆ, ನಮ್ಮ ಅಲ್ಲ ನಿಮ್ಮ ದೇವರು ಒಂದೇ, ನಿಮ್ಮ ವೇದಾನೇ ಇದು ಹೇಳುತ್ತೆ. ಅಲ್ಲಾನೂ ಇಲ್ಲ, ನಿಮ್ಮ ದೇವರು ಇಲ್ಲ, ಆದ್ದರಿಂದ ನಾವೆಲ್ಲ ಎಲ್ಲ. ಹೀ ಕೋಟ್ಸ್ ವೇದಗಳನ್ನು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಹೊಗಳ್ತಾನವನು. ನೀವು ಯೂಟ್ಯೂಬಲ್ಲಿ ಒಂದು ಹಾಕಿ ನೋಡ್ರಿ, ಒಂದು ವೇದಗಳನ್ನು ಹೇಳ್ತಾನವನು ಪಟ 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 ಅಲ್ಲಾನ ಪರವಾಗಿ. ಇವತ್ತು ವೇದವನ್ನು ಅಲ್ಲಾನ ಪರವಾಗಿ ಹೇಳ್ತಾನೆ. ಇನ್ನು ಕೆಲವು ದಿನಕ್ಕೆ ವೇದಗಳೆಲ್ಲವೂ
ಆ ಕುರಾನಿನ ಕಾಪಿ ಅಂತಾರೆ ಅವರು, ಅದರ ವರ್ಡ್ಸ್ ಹೀಗೆ ಮಾಡ್ತಾರೆ ಅವರು. ಇಲ್ಲಿ ಬುದ್ಧಿಜೀವಿಗಳೆಲ್ಲ ಎಸ್ ಅಂತ ಅದನ್ನೇ ಚಪ್ಪಾಳೆ ಹೊಡಿತಾರೆ. ಇವರೆಲ್ಲ ಬ್ರಾಹ್ಮಣರು ಕಾಪಿ ಮಾಡೋದೆ, ಇವ್ರು ನಮ್ಮವರೆಲ್ಲ ಎಲ್ಲಿಂದಾನೋ ಬಂದವರು, ಕಾಫಿ ಕುಡಿಯೋಕ್ಕೆ ಯೋಗ್ಯರು ಇವರು ಅಂತ. ಹಾಗಾಗಿ ಏನೇನಾಗಬೇಕು, ಭಗವಂತನ ಸಂಕಲ್ಪ ಏನು ಮಾಡಲಿಕ್ಕಾಗೋದಿಲ್ಲ. ಹಾಗಾದ್ರೆ ಏನಿದರ ಅರ್ಥ? ಅಶಬ್ದ ಸ್ಪರ್ಶ ಆಚಾರ್ಯರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂದರೆ, ನಿಮಗೆ ಅರ್ಥ ಆಗುವಂತೆ ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಶ್ಚಿತ ಅಂತ ತತ್ವಪ್ರಕಾಶಿಕೆಯಲ್ಲಿ ಸೂತ್ರಭಾಷ್ಯದಲ್ಲಿ ಆಚಾರ್ಯ ಹೇಳಿತು. ಮೇರು ಪರ್ವತ ತುಂಬ ದೊಡ್ಡದಾಗಿದೆ, ಒಂದು ಪಾರ್ಟ್ಗೆ ಹೋಗಿ ಬಂದಿರ್ತಾನೆ. ಮೇರು ಪರ್ವತ ಬಿಡಿ, ಕೆಲಸಕ್ಕೆ ನಾವು ಹೋಗಿರ್ತೇವೆ, ಬಾಂಬೆಗೆ ಹೋದ್ವಿ, ಕೆಲಸ ಮುಗಿಸ್ಕೊಂಡ್ವಿ, ಬಂದ್ವಿ. 15 ಯಾರೋ ಮಾತಾಡ್ಕೊಂಡಿದ್ವಿ, ನೀವು ಬಾಂಬೆಗೆ ಹೋಗಿ ಎಲ್ಲ ನೋಡ್ಕೊಂಬರೋಣ. ಇವನು ಮಾತ್ರ ಹೋಗ್ಬಂದ್ಬಿಟ್ಟ, ಅವ್ನ ಫ್ರೆಂಡ್ ಅಂದ, ಪಾಪಿ ಮೋಸ ಮಾಡಿಬಿಟ್ಟು ಎಲ್ಲ ನೋಡ್ಕೊಂಬಂದ್ಬಿಟ್ಯಾ. ಇಲ್ಲಿ ಏರ್ಪೋರ್ಟಲ್ಲಿ ಹತ್ತಿ ನಿದ್ದೆ ಮಾಡಿದೆ, ಅಲ್ಲಿ ಬಾಂಬೆ ಬಂದಮೇಲೆ ಇಳಿದು ಕಾರಲ್ಲಿ ಹತ್ತಿ ನಿದ್ದೆ ಮಾಡಿ ಅಲ್ಲಿ ಸೈನ್ ಹಾಕಿ ಬಂದೆ. ಬಾಂಬೆ ನೋಡಿದ್ಯಾ, ಅಲ್ಲಿ ಬಾಂಬೆ ಅಂತ ಬೋರ್ಡ್ ಇತ್ತು, ಮುಂಬೈ ಅಂತ, ಆದ್ದರಿಂದ ಬಾಂಬೆ ಅಂದ್ಕೊಂಡೆ. ನೋಡಬೇಕಾದದ್ದು ತುಂಬ ಇದೆ, ಉಳಿದದ್ದು ತುಂಬ ಜಾಸ್ತಿ, ತಿಳಿದದ್ದು ಚೂರೇ ಇದ್ದಾಗ ತಿಳಿದಿದ್ದೇವೆ ಅಂತೀವೋ ತಿಳಿದಿಲ್ಲ ಅಂತೀವೋ? ತಿಳಿದಿಲ್ಲ ಅಂತಾನೆ ವ್ಯವಹಾರ ಮಾಡೋದು. ಮನೆಯಲ್ಲಿ ಅಡುಗೆ ಮಾಡು ಅಂತ ಹೇಳಿದ್ರು, ಅವಳು ಪಾಪ 6:30 ಸ್ನಾನ ಮಾಡಿ 7 ಗಂಟೆ ಹೊತ್ತಿಗೆ ನೈವೇದ್ಯಕ್ಕೆ ಮೈ ಉರಿದು ಹೋಗಿ ಅವಳು ಹಾಗೆ ತಂದಿಟ್ಬಿಟ್ಲು. ಹಸಿ ಅಕ್ಕಿ, ಒಂದಿಷ್ಟು ನೆನೆ ಹಾಕಿದ ಬೇಳೆ. ಏನು ನೈವೇದ್ಯಕ್ಕೆ? ಅಲ್ಲ ರೀ, ಏನು ಪಿಶಾಚಿನ ಮಾಯಾ ಬಜಾರ ಆಗಬೇಕಲ್ಲ? ಅಥವಾ ಅಡುಗೆ ಆಯಿತಾ? ಓ ಎಲ್ಲ ಆಯ್ತು ಸರ್, ಇನ್ನೇನು ಎಲೆ ಹಾಕ್ಬಿಡ್ಬೋದು. ಏನೇ ಇನ್ನೊಂದು ಚೂರು ಬಾಕಿ ಇದೆ, ಏನಾಗಿದೆ? ಕೋಸಂಬರಿ ಒಂದಾಗಿದೆ, ಇನ್ನು ಮಿಕ್ಕಿದ್ದು ಒಂಚೂರು ಅನ್ನ, ಪಲ್ಯ, ಚಟ್ನಿ, ಕೋಸಂಬರಿ ಒಂದಾಗಿದೆ. ಹುಳಿ ಸಾರಂತೂ ಆಗಲೇಬೇಕು, ನಿಮಗೆ ಗೊತ್ತೇ ಇದೆಯಲ್ಲ, ಬಿಸಿ ಮಾಡೋಣ ಅಂತ. ಆಮೇಲೆ ಭಕ್ಷ್ಯ ಅದೊಂಚೂರು ಹೋಳಿಗೆಗೆ ರುಬ್ಬಿಟ್ಟು ಅದೊಂದು ಮಾಡಿಬಿಟ್ರೆ ಇನ್ನೇನಾಗಿದೆ ಅಂದು? ಕೋಸಂಬರಿ ಒಂದಾಗಿದೆ. ಇದು ರಾಮನವಮಿ ಅಲ್ಲಪ್ಪ ಬರೀ ಕೋಸಂಬರಿ ಪಾನಕ ಕೊಡೋಕ್ಕೆ. ಉಳಿದದ್ದು ತುಂಬ, ತಿಳಿದದ್ದು ಚೂರಿದ್ದಾಗ ಯಾರು ತರ್ತಾರೆ? ನಮ್ಮ ಮಕ್ಕಳಿಗೆ ನಾನು ಹೀಗೆ ತಂದುಬಿಟ್ಟು ಏನಪ್ಪ ಇಂಜಿನಿಯರಿಂಗ್ದು ಇದನ್ನು ಸದ್ಯ ಆ ಇಂಜಿನಿಯರಿಂಗ್ ಸೇರ್ಸೋಕ್ಕೆ ಒಳ್ಳೆ ಬುಕ್ಸು ಅದೊಂದಾಯಿತು, ಹಾಳಾಗೋಗಲಿ, ಅಪ್ಲಿಕೇಶನ್ ಒಂದು. ಅವರಂದು ಏನು ನಿಮ್ಮ ಮಗ ಅಷ್ಟು ದೊಡ್ಡವನ ಅಂತ. ಇಲ್ಲ, 2ನೇ ಕ್ಲಾಸ್ ಆಯ್ತು, ಇನ್ನು 10 ವರ್ಷ ಆದರೆ ಮುಗದೇ ಹೋಗುತ್ತೆ PUC. ಆಗ ಈ BE ಸ್ಟ್ರಕ್ಚರ್ ಇರುತ್ತೋ ಇಲ್ಲೋ, ಇನ್ನೇನಾಗ್ಬಿಟ್ಟಿರುತ್ತೋ ಏನೋ. SLCಲಿ ಇದ್ದಾಗ ತಂದರೆ ಹಾಳಾಗೋಗಲಿ ಅನ್ಬೋದು, ನೀನು ಹೋಗಿ ಹೀಗೆ ತಂದರೆ. ಹಾಗಾಗಿ ದೇವರ ಬಗ್ಗೆ ಎಷ್ಟೇ ತಿಳಿದರೂ ತಿಳಿದದ್ದಕ್ಕಿಂತ ಉಳಿದದ್ದೇ ತುಂಬ ಜಾಸ್ತಿ. ಯಾರು? ನಮಗಲ್ಲ, ಲಕ್ಷ್ಮೀದೇವಿಗೆ. ನ ರಮಾಪಿ ಪದಾಂಗುಲೀಲ ಸನ್ನ ಕದೂರಾದ ಅನಂತ ಸದ್ಗುಣಾನ್. ಅವಳಿಗೆ ಅಷ್ಟಿದ್ದಾಗ ಅದಕ್ಕೆ ದೇವರ ಬಗ್ಗೆ ತಿಳಿದೆಯಾ? ತಿಳಿದಿಲ್ಲ. ಯಾಕೆಂದರೆ ಉಳಿದದ್ದು ಜಾಸ್ತಿ ಇದೆ. ತಿಳಿದೆಯಾ? ಅವನ ಅನುಗ್ರಹದಿಂದ ಚೂರು ತಿಳಿದಿದ್ದೇನೆ, ತಿಳಿದಿಲ್ಲ. ತಿಳಿದಿಲ್ಲ ಅನ್ನೋ ಅಂಶ ಪೂರ್ಣ ತಿಳಿಲಿಕ್ಕಾಗಲ್ಲ ಅಂತ. ತಿಳಿದಿದ್ದೀನಿ ಅಂದ್ರೇನು? ಅವನ ಅನುಗ್ರಹದಿಂದ ನನ್ನ ಯೋಗ್ಯತೆ ಎಷ್ಟೋ ಅಷ್ಟು ನಾನು ತಿಳಿದಿದ್ದೀನಿ ಅನ್ನೋದಕ್ಕೇನೆ ಶೃಣ್ವನ್ ಗೃಣನ್ ಸಂಸ್ಮರಯನ್ಶ್ಚ, ಶೃಣ್ವನ್ ಶ್ರಾವಯನ್ಶ್ಚ. ನೀನು ಕೇಳೋದು, ಕೇಳಿಸೋದು, ಉಚ್ಚಾರಣೆ ಮಾಡೋದು, ಉಚ್ಚಾರಣೆ ಮಾಡುವಂತೆ ಹೇಳಿಕೊಡೋದು ಬಹಳ ಪುಣ್ಯ ಅದು. ಅವನ ಶ್ರವಣ ಮನನ ನಿಧಿಧ್ಯಾಸನ ಅವಿಟ್ಟುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕ್ಕೆ ಕಿದನೇ ಚಣಿಕೆಂದು ಭಾವಜ್ಞರು ಪೇಳ್ವರು, ವೇದ ಭಾವಜ್ಞರು ಪೇಳ್ವರು. ಜೀವಕ್ಕೆ ಜವನ ಬಾಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ನೀ ಸೇವಿಸು ವೈಷ್ಣವರ. ನಾರಾಯಣನ ನೆನೆ ಮನವೇ, ನಾರಾಯಣನ ನೆನೆ. ಹಾಗಾಗಿ ಅವನ ಬಗ್ಗೆ ಕೇಳಿ ಅಂದರು. ಇಷ್ಟು ಹೇಳಿ ಕಡೆಗೆ ಅವಳಿಗೂ ಸಮಾಧಾನ ಮಾಡ್ತಾರೆ. ದಿಷ್ಟ್ಯಾಂಬತೆ ಕುಕ್ಷಿಗತ ಪರಪ್ಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಾಭೂದ್ಭಯಂ ಭೋಜಪತೆ ಮುಮೂರ್ಷೋಃ ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ನಮ್ಮನ್ನೆಲ್ಲ ರಕ್ಷಣೆ ಮಾಡೋ ದೇವರೇ ನಿನ್ನ ಹೊಟ್ಟೆಯಲ್ಲಿ ಕೂತಿದ್ದಾನೆ, ನಿನಗೆ ಯಾವ ಭಯ ಬೇಡ. ಅವನು ದೇವರು. ಏನು ಆನಂದ ಆಯಿತೋ ಪಾಪ ಆ ತಂದೆ ತಾಯಿಗೆ. 6 ಮಕ್ಕಳು ತಮ್ಮ ಕಣ್ಣೆದುರಿಗೆ ಸತ್ತಿದ್ರು. 7ನೇದು ಗರ್ಭಸ್ರಾವ ಆಯಿತು ಅಂದ್ಕೊಂಡ್ರು. 8ನೇದು ಹುಟ್ಟುತ್ತಾನೆ ದೇವರೇ ಬರ್ತಾನೆ ಅಂದರೆ
ಕಾಯ್ತಾ ಕೂತಿದ್ದಾರೆ. ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ಬಿಟ್ಟು ಸರ್ವಗುಹಾಶ್ರಯ ಪ್ರಾದುರಾಸೀತ್ಯಥಾ ಪ್ರಾಚ್ಯಾಂ ದಿಶೇಂದ್ರಿವ ಪುಷ್ಕಲ. ರಾತ್ರಿ 11:30 ಗಂಟೆಯಲ್ಲಿ ಭಗವಂತ ಅವತಾರ ಮಾಡ್ಯಾನ. ಶ್ರೀವತ್ಸಲಕ್ಷಣಂ ದೃಷ್ಟ ಯುತಂ ದಿವ್ಯ ಇವ ಲಕ್ಷಣ ಇಲ್ಲೂ ಹೇಳ್ತಾರೆ. ಪರಮಾತ್ಮ ಬರೋ ಕಾಲ ಶ್ರೀವತ್ಸ ಲಕ್ಷಣ, ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಎಲ್ಲ ಇತ್ತು. ಸಮದ್ಭುತಂ ಬಾಲಕಮಂಬುಜ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುತಾಯುಧಂ ಶ್ರೀವತ್ಸಲಕ್ಷಣಂಗಲಶೋಭಿಕೋಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರಹ ವೈಢೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಮುದ್ದಾಮ ಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಈಕ್ಷತ. ಇದು ಭಾಗವತ ಅಂತೂ ಇಲ್ಲಿ ಇಷ್ಟನ್ನೇ ಹೇಳಿದ್ದಾರೆ. ಶ್ರೀವತ್ಸ ಲಕ್ಷಣಂ ದೃಷ್ಟ ಬರೋ ಕಾಲಕ್ಕೆ ಮೈ ತುಂಬ ಬಂಗಾರ. ನೀಲಮಾಣಿಕ್ಯದ ಪುತ್ಥಳಿಯೋ ನವರತುನದ ಹೊಳಪೋ ಆ ಮಹಾಲಕುಮಿ ಮಾಡಿದ ಪುಣ್ಯನಿಧಿಯೋ ವಿಜಯ ವಿಠ್ಠಲರೇಯನ ನೋಡಿದರು ಆಗ ಕೊಂಡಾಡಿದರು ಆಗ. ವಿಜಯ ವಿಠ್ಠಲರೇಯನ ಕೊಂಡಾಡಿದರು ಆಗ. ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ ಇಂದಿರೆ ರಮಣ ಗೋವಿಂದ ಆನಂದದಿ ಇಂದಿರೆ ರಮಣ ಮುಕುಂದ ಆನಂದದಿ ಬಂದ ಮನ್ಮಾನಸಕ್ಕೆ ಶ್ರೀಹರಿ ಥಳಥಳಿಸುವ ನವರತ್ನ ಕಿರೀಟವು ಹೊಳೆವ ಮಕರ ಕುಂಡಲ ಧ್ವಜವು ತುಳಸಿ ಮಾಲೆ ವನಮಾಲೆ ಇನ್ನೊಪ್ಪುತ ಬಲು ತೇಜಸ್ವಿಗೆ ತೇಜೋಮಯನಾದ ಹರಿಬಂದ ಮನ್ಮಾನಸಕ್ಕೆ. ದೇವರು ಹೀಗೆ ಬಂದದ್ದು ಯಾಕೆ ಅಂದರೆ ತಾನು ನಿಮ್ಮಂತೆ ಅಲ್ಲ ಅಂತ ತೋರಿಸ್ಲಿಕ್ಕೆ ಅಂತ ನಿರ್ಣಯದಲ್ಲಿ ಆಚಾರ್ಯರದೇ ಅಂದರು. ಆಮೇಲೆ ದೇವರು ಸಾಮಾನ್ಯ ಮಕ್ಕಳಂತೇನೆ ಇರುವುದಾದರೆ ಇದೆಲ್ಲ ಯಾಕೆ ಬೇಕಾಗಿತ್ತು? ಇದೆಲ್ಲ ಹಾಕಿಕೊಂಡು ಬಂದ. ನೋಡಿದವರೇ ಇಬ್ಬರು. ಭಾಗವತವನ್ನು ಇಬ್ಬರೂ ಓದ್ತಾರೆ, ಅಯೋಗ್ಯರು ಯೋಗ್ಯರು. ಯೋಗ್ಯರಿಗೆ ದೇವರು ಅಥವಾ ಅವತ್ತಿನ ಕಾಲದಲ್ಲೇ ದೇವರು ನಮ್ಮಂತೆ ಅಲ್ಲ, ಅಸಾಧಾರಣ ವ್ಯಕ್ತಿ ಅಂತ ಗೊತ್ತಾಗಲಿ ಅನ್ನೋದಕ್ಕೆ ಇವೆಲ್ಲ ಅಂತ. ಆಮೇಲೆಲ್ಲ ನೋಡ್ಲಿಕ್ಕೆ ಬಂದರು. ಸಾಮಾನ್ಯ ಮಗು ಇದ್ದಾಗ ಅಯೋಗ್ಯರಿದ್ರು, ಅಷ್ಟು ಯೋಗ್ಯತೆ ಇಲ್ಲ. ಅವರೆಲ್ಲ ಅಂದರು, ಅಯ್ಯೋ ಸಾಮಾನ್ಯವಾಗಿದ್ದಾರೆ, ನಮ್ಮ ಮಗುನೇ ವಾಸ ಸ್ವಲ್ಪ ಕಪ್ಪು, ಅದು ನಮ್ಮ ಮಗು ಎಷ್ಟು ಬೆಳ್ಳಗಿದೆಯೋ, ದೇವರು ಅದೇ ಬೇಕಾಗಿತ್ತು ಅಂದ್ಕೊಂಡು. ದೇವರು ಇಬ್ಬರಿಗೂ ಮೆಟೀರಿಯಲ್ಲು. ಹಾಗಾಗಿ ನಮ್ಮ ಆಚಾರ್ಯರು ಅದೇ ಅಂತಾರೆ, ದೇವರು ಯಾರು ಅಂದರೆ ಚರ್ಚೆಗೆ ಕೂತಾಗ ವಿದ್ವಾಂಸರ ಬಾಯಲ್ಲಿರೋ ಚೂಯಿಂಗಮ್ ಅಂತ. ಅವನು ಅದಲ್ಲ ಇದಲ್ಲ ಅವನ ಗುಣಪರಿಪೂರ್ಣ, ಅವನ ಅಷ್ಟಗುಣ, ಅವನು ಅದಲ್ಲ. ಈ ವಿದ್ವತ್ ಚರ್ಚೆಯಲ್ಲಿ ದೇವರು ಅದಲ್ಲ ಅದಲ್ಲ 108 ಪೂರ್ವ ಪಕ್ಷಗಳು. ಅದಕ್ಕೆ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮಃ ವಾಸುದೇವಂ. ತನ್ನ ನೀವು ಹೇಳಿದ್ದಲ್ಲ, ಕಿನ್ನ ನೀವು ಹೇಳಿದ್ದು ಅಲ್ಲ. ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮಃ ವಾಸುದೇವಂ. ಹಾಗಾಗಿ ದೇವರನ್ನು ನೋಡಿದ್ರು ಇಬ್ಬರು ಸಂತೋಷಪಟ್ಟು ಸ್ತೋತ್ರ ಮಾಡ್ಯಾರೆ. ನಮ್ಮಪ್ಪ ನನ್ನ ಗರ್ಭದಲ್ಲಿ ಅವತಾರ ಮಾಡಿದೆ, ನೀನು ನನ್ನ ಮಗು ಅಲ್ಲ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೆ ಪರಃ ಕೇವಲಾನುಭವಾನಂದ. ಆದಮೇಲೆ ಭೀತೋಹಂ ದೇವ ಕಂಸಸ್ಯ ತಸ್ಮಾದೇವಂ ಬ್ರವೀಮ್ಯ ಹಮ್ಮೆ ಮಮ ಪುತ್ರ ಹತಾಸ್ತೇನ. ಕೃಷ್ಣ, ನಮ್ಮ ಮಕ್ಕಳೆಲ್ಲ ಸತ್ತೋದ್ರು, ನಂಗೆ ಕಂಸನ ಭಯ, ಏನು ಮಾಡಬೇಕಪ್ಪ? ನನ್ನ ಕರ್ಕೊಂಡು ಹೋಗಿ ನಂದಗೋಕುಲದಲ್ಲಿ ಬಿಟ್ಟು ಬಂದುಬಿಡು. ಮತ್ತು ಮಗು ಅಲ್ಲಿ ಇದೆಯೋ, ಎಕ್ಸ್ಚೇಂಜ್ ಮಾಡ್ಕೊಂಬಾ. ದುರ್ಗಮ್ಮ ನಮ್ಮ ಮಿಸ್ಸಸ್ ಅಲ್ಲಿದ್ದಾಳೆ. ಬಾದರಾದ್ರೆ ಅಂದರು, ಯಾಕೆ ಇಷ್ಟು ಅರ್ಜೆಂಟು ರಾತ್ರಿಯೇ ಓಡಿದ್ದು? ಅಲ್ಲ, ಅವಳು ನೋಡಬೇಕು ಅಂತ. ಯಾರೋ ಅಂದರು ಕಂಸನ ಭಯ ರೀ, ಅದಕ್ಕೆ ಓಡಿದ. ಪೆದ್ದಾಗಿ ಮಾತಾಡಬೇಡ್ರಿ. ನ ಕಂಸ ಭೀತ್ಯ ಅಭಯೋ ಸ ಶೌರಿ ಸ್ವಸಂಶ್ರಿತಾನಾಂ ಅಭಯಸ್ಯ ಕರ್ತ. ಅವ್ನು ನಂಬದವ್ರಿಗೆ ಭಯವನ್ನು ದೂರ ಮಾಡುವ ದೇವ್ರಿಗೆ, ಅವನಿಗೆಲ್ಲೇ ಭಯ? ಮತ್ತು ಯಾಕೆ ಓಡ್ದ? ಸ್ವವಲ್ಲಭಾಂ ನಂದ ಕಲತ್ರ ಜಾತ ಮನೋರಮಾಂ ಈಕ್ಷಿತುಮೇವ ಸೋಗಾತ್. ತನ್ನ ಹೆಂಡತಿನ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ, ಅದಕ್ಕೆ ಓಡಿ ಬಂದ.
ಇವನಿಷ್ಟು ಸ್ಪೀಡಾಗಿ ಓಡಿ ಬಂದರೆ ಅವಳು ಯಾಕೆ ಇಷ್ಟು ಸ್ಪೀಡಾಗಿ ವಾಪಸ್ ಬಂದ್ಬಿಟ್ಲು, ಮ್ಯೂಚುವಲ್ ಟ್ರಾನ್ಸ್ಫರ್ ಇರ್ತಾರೆ. ನಿಮಗೇನೋ ಕೃಷ್ಣ ಪುಟ್ಟು ಮಗು, ನಮ್ಮ ಯಜಮಾನ್ರೆ ಅವ್ರ ಬೌದ್ಧಾವತಾರ ರಾಮಕ್ಷೇತ್ರ ಇರೋದು ನಂಗೆ ನೋಡ್ಲಿಕ್ಕಾಗಲ್ಲ ಅಂತ ಅವಳು ಪುಟ್ಟ ರೂಪ ತೊಗೊಂಡು ಓಡಿ ಬಂದ್ಲೋ ಏನೋ ಅಂತಾರೆ ವಾದಿರಾಜ ಸ್ವಾಮಿಗಳು. ಅವ್ರ ಮಾತಿಗೆ ಇದನ್ನಂತಾರೆ, ಅದು ಪುಟ್ಟದದು, ನಾನು ಅದಕ್ಕೆ ಪುಟ್ಟು ಕೂಸಾಗಿ ಬಂದುಬಿಟ್ಟೆ, ನಂಗೆ ನೋಡ್ಲಿಕ್ಕೆ ನಾಚಿಕೆ ಸ್ವಾಮಿ ಅಂಥೇಳಿ ಅವಳು ಇಲ್ಲಿ ಬಂದ್ಲೋ ಏನೋ ಅಂತ. ಸರಿ, ತೆಗೆದುಕೊಂಡು ಬಂದ. ವಸುದೇವಸ್ತು ಸಂಗ್ರಹ್ಯ ಧಾರಕಂ. ಹೊರಗೆ ಬಂದ್ಯಾನೆ, ಯಮುನೆ ತುಂಬಿ ಹರಿತಾ ಇತ್ತು. ಶ್ರಾವಣ ಮಾಸ, ಭಾಗವತ ತುಂಬ ಚೆನ್ನಾಗಿ ವರ್ಣನೆ ಮಾಡಿದೆ. ಅಲ್ಲಿ ಹೇಗೆ ಹರಿತಾ ಇತ್ತು ಅಂದರೆ ನೀರೇ ಕಾಣ್ತಾ ಇಲ್ಲ, ನೊರೆ ಅಂತದು. ಸತ್ಯಧರ್ಮರಂದ್ರು ನೊರೆ ಅಲ್ಲ ಅಂತ, ಮತ್ತೇನದು ನೊರೆ ಬೆಳ್ಳಗಿರುತ್ತಲ್ಲ, ಆ ಬೆಳ್ಳಗಿದ್ದಿದ್ದು ಯಮುನಾದೇವಿ ಹಲ್ಲು ಅಂದರು. ಅವಳ್ಯಾಕೆ ರಾತ್ರಿ 12 ಗಂಟೆಯಲ್ಲಿ ಹಲ್ಲು ಬಿಟ್ಕೊಂಡಿದ್ಲು, ನಗತಾ ಇದ್ದಾಳು, ಆನಂದ ಆಗಿದೆ. ಯಾಕೆ ಅಂದರು, ಕೃಷ್ಣಾವತಾರ ಆಯ್ತಲ್ಲ. ಅವಳಿಗೇನು ಸಂಬಂಧ ರೀ, ಎಲ್ಲೋ ಎದುರು ಮನೇಲಿ ಮಗು ಆದರೆ ಇವ್ರು ನಗ್ತಾ ಇದ್ದಾರೆ ಯಾಕೆ? ಅಲ್ಲಪ್ಪ, ಯಮಧರ್ಮರಾಜ ಯಮುನಾದೇವಿ ಅಣ್ಣ ತಂಗಿರು. ಯಮಧರ್ಮರಾಜ ಫೋನ್ ಮಾಡಿದ್ದು, ನನ್ನ ತಂಗಿ ನಮ್ಮ ಡಿಪಾರ್ಟ್ಮೆಂಟು ಕ್ಲೋಸ್ ಮಾಡೋಣ ಅಂತಿದ್ದೀವಿ, ನಮ್ಮ ದೂತರಿಗೆಲ್ಲ ಡ್ಯೂಟಿ ಇಲ್ಲ, ಅಯೋಗ್ಯರು ಸಾಯ್ತಾ ಇಲ್ಲ, ಯೋಗ್ಯರು ನಮ್ಮ ಮನೆಗೆ ಬರಲ್ಲ. ಹಾಗೆ ಆ ಯಮದೂತರು ಪ್ರಾಕ್ಟೀಸ್ ಅಂಥೇಳಿ ನನಗೆ ತದಕ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆಲ್ಲ ನಾನು ವಾಲಂಟರಿ ರಿಟೈರ್ಮೆಂಟ್ ಸ್ಕೀಮಲ್ಲಿ ತಾಲಿಬಾನ್ ಕಳಿಸ್ಬಿಡ್ತೀನಿ, ಹೊಡೆದಾಡ್ಕೊಂಡು ಸಾಯಿರಿ ಅಲ್ಲಿ ಅಂಥೇಳಿ. ನಾನು ಯಾವುದೋ ಮಠಕ್ಕೆ ಬಂದು ಮಂತ್ರಾಕ್ಷತೆ ಕೊಡೋಣ ಅಂತಿದ್ದೀನಿ ತಂಗಿ. ಅಣ್ಣ, ನಿನ್ನ ಹೆಸರು ಹೇಳಿದ್ರೆ ನಂಗೆ 10 ಎಲೆ VIP ಸಿಗೋದು, ಈಗ ನೀನೇ ಮಂತ್ರಾಕ್ಷತೆ ಕೊಡ್ತಾ ಇದ್ರೆ ನನಗೆ ಕಪಾಳಕ್ಕೆ ಪಾತ್ರೆ ತಿಕ್ಕು ಅಂತಾರೆ, ಏನಿದು ಅಂತ ಬೇಜಾರಾಗಿತ್ತು. ಈ ಕೃಷ್ಣಾವತಾರ ಆಗಿದ್ದಕ್ಕೆ ಆನಂದ ಅಂತ. ಯಾಕೆ, ನಮ್ಮ ಅಣ್ಣಂಗೆ ಡ್ಯೂಟಿ ಕಮ್ ಓಟಿ, ನಾಳೆಯಿಂದ ಜಾತಕಂಸ ವದಾರ್ಥಾಯ ಭೂಭಾರೋ ತಾರಣಾಯ ಚ ಎಲ್ಲ ಸಾಯ್ತಾರೆ. ಆ ಆನಂದವನ್ನು ವ್ಯಕ್ತಪಡಿಸ್ಲಿಕ್ಕೆ ನೊರೆಯ ರೂಪದಲ್ಲಿ ಹಲ್ಲನ್ನು ತೋರಿಸಲ್ಲೋ ಏನೋ ಅಂತಾರೆ. ಮಘೋನಿ ವರ್ಷತ್ಯಸಕೃದ್ ಯಮಾನುಜ ಗಂಭೀರ ತೋಯೋಗ ಜವೋರ್ಮಿ ಫೇನ. ಫೇನ ಅಂದರೆ ನೊರೆ, ಫೇನಿಲ ಭಯಾನಕ ವರ್ತ ಶತಾಕುಲ ನದಿ ಮಾರ್ಗಂ ದದವು ಸಿಂಧುರಿವ ಶ್ರೀಯಪ್ಪತೆ. ದಾರಿ ಬಿಟ್ಬಿಟ್ಟು ಹೇಗೆ ಶ್ರೀರಾಮಚಂದ್ರನಿಗೆ ಸಮುದ್ರ ದಾರಿ ಬಿಟ್ಟಾಗೆ, ಆ ಶ್ರೀರಾಮನೂ ಅನ್ನಲಿಲ್ಲ, ಭಾಗವತಲ್ಲಿ ಕೃಷ್ಣನೂ ಅನ್ನಲಿಲ್ಲ, ಶ್ರೀಯಪ್ಪತೆ ಏನ್ಬಿಟ್ರು, ಶ್ರೀಪತಿ ಅನ್ನಲಿಲ್ಲ, ಶ್ರೀಯಪ್ಪತಿ ಅಂತ ಸುಧಾದ ಪ್ರಯೋಗವನ್ನು ಮಾಡ್ಯಾರೆ. ಸತ್ಯಧರ್ಮರು ಬರೀತಾರೆ, ಶ್ರೀಯಪ್ಪತಿ ಅಂದಿದ್ದಾಕೆ, ಕೃಷ್ಣನೂ ಅನ್ನಲಿಲ್ಲ, ರಾಮನೂ ಅನ್ನಲಿಲ್ಲ. ರಾಮಕೃಷ್ಣ ರೂಪಗಳಲ್ಲಿ ಎಳ್ಳು ಕೂದಲಿನಷ್ಟು ಒಂದು ಕೂದಲಿನ ಭೇದವೂ ಇಲ್ಲ ಅನ್ನೋ ಸಲುವಾಗಿ ಶ್ರೀಯಪ್ಪತಿ ಅಂದಿದ್ದು. ಈ ಶ್ರೀಪತಿತ್ವ ಅನ್ನೋ ಲಿಂಗ ಪರಮಾತ್ಮನಲ್ಲಿ ಮಾತ್ರ ಸೇರುತ್ತೆ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೋ ಅಂಥೇಳಿ ಪ್ರಾಣಾಧಿಕರಣದಲ್ಲಿ ಹೇಳ್ತಾರೆ. ಹಾಗಾಗಿ ರಾಮನೇ ಕೃಷ್ಣ, ಕೃಷ್ಣನೇ ರಾಮ. ಕೌಸಲ್ಯಜವರ ವಂಶೋದ್ಭವ ಸುರ ಸಂಸೇವಿತ ಪದ ರಾಮ ಹರೇ. ಕಂಸಾದ್ಯ ಸುರರ ಧ್ವಂಸಗೈದಯದು ವಂಶೋದ್ಭವ ಶ್ರೀ ಕೃಷ್ಣ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ರಾಜರಂದರು, ನೀವು ತಲೆ ಒಳಗೆ ಕೃಷ್ಣನ ಮಹಿಮೆ ಇಟ್ಕೊಂಡ್ರೆ ಸಂಸಾರದ ಸಮಸ್ಯೆಗಳ ದಾರಿ ಬಿಡತ್ತೆ ಅಂತ ಒಂದು ನಮಗೆ ಇದನ್ನು ಕೊಟ್ಟಾಳೆ ಅಂತ. ದಾರಿ ಬಿಟ್ಟರೆ ಆಯಿತು, ಬಂದ ಅದನ್ನು ತೆಗೆದುಕೊಂಡು ಬಂದು ದುರ್ಗಮ್ಮನನ್ನು ಇಲ್ಲಿಟ್ಟ. ಕಂಸನಿಗೆ ಸುದ್ದಿ ಗೊತ್ತಾಯ್ತು, ಅವನು ಬಂದ, ಕಿತ್ಕೊಂಡ. ದಾರಿಕಾತು ಪ್ರಜಾತೇತಿ ಕಂಸನಿಗೆ ತಿಳಿಸಿದ್ರು. ಅಯ್ಯೋ ಹೆಣ್ಣ, ಏನಿದು ಗಂಟು ಅಂದರು, ಎಲ್ಲ ವ್ಯತ್ಯಾಸ ಇದೆ, ಹಾಳ ಹೋಗಲಿ, ನಾರಿ ಮುನಿದರೆ ಮಾರಿ ಅಂಥೇಳಿ ಬಂದ. ಕಿತ್ಕೊಂಡ. ಅವಳಂದು, ಬೇಡಣ್ಣ, ಇದು ನಿನ್ನ ಸೊಸೆನೋ, ಏನೂ ಮಾಡಬೇಡ, ದಯಮಾಡಿ ಸುಮ್ಮನಿರು. ಅವ್ನು ಕೇಳಲೇ ಇಲ್ಲ. ಇದನ್ನು ಒಂದನ್ನು ಕೊಲ್ತೇನೆ, ನೀ ಎಷ್ಟು ಬೇಕಾದ್ರೆ ಹಡ್ಕೋ. ಮೇಲೆ ಹಾರಿಬಿಟ್ಲು ದುರ್ಗಮ್ಮ. ಅವಳು ನಗತಾ ಕೂದ ಪಾಠಯಿತ್ವ ಕರೈರ್ದೇಹಂ ಉಷ್ಣಂ. ಏನು ಭಯಾನಕವಾದ ರೂಪವನ್ನು ತೆಗೆದುಕೊಂಡು ಅವಳಂದ್ಲು, ಪಾಪಿ, ನಿನ್ನನ್ನು ಕೊಲ್ಲಲ್ಲ, ನೀನು ನಿನ್ನೆಲ್ಲೋ ಹುಟ್ಟ್ಯಾನ. ಯಾವ ನರ್ಸಿಂಗ್ ಹೋಮಲ್ಲೂ, ಎಲ್ಲ ಹೋಮಲ್ಲಿರೋ ನರ್ಸಿಂಗ ವೆತಕ್ಕೋಪೋ ಅಂತದು. ತಲೆ ಕೆಟ್ಟೋಯ್ತು ಅವನಿಗೆ. ಹೋಗೋದು ಹೋಯ್ತು, ಸುಮ್ಮನೆ ಹೋಗಬಾರ್ದು. ಏನಿಲ್ಲ ನೀನು. ಅದಕ್ಕೆ ಟೀಕಾಕೃತ್ಪಾದರಂತಾರೆ, ಸರ್ಪ ಭಯಜನಕ ಅಲ್ಲ, ಸರ್ಪ ಜ್ಞಾನ ಭಯಜನಕ ಅಂತ. ಸರ್ಪವೇ ನಮಗೆ ಭಯ ಉಂಟು ಮಾಡೋದಾದರೆ ಮಗು ಹೋಗಿ ಸರ್ಪ ಹಿಡಿಬಾರ್ದಾಗಿತ್ತು. ಮಗುಗೆ ಸರ್ಪ ಕಚ್ಚತ್ತೆ ಅನ್ನೋ ಜ್ಞಾನ ಇಲ್ಲ, ಏನಿಲ್ಲ. ನಮ್ಮ ಮನೆಯಲ್ಲಿ ಯಾರನ್ನಾದರೂ ಮಲ್ಕೊಳ್ಳಿ ಅಂಥೇಳಿ ಊರಿಗೆ ಹೋಗ್ತಾಯಿದ್ದೀವಿ, 3 ದಿನ ಮಲ್ಕೊಳ್ರಿ, ಸುಮ್ಮನೆ ಇರಬಾರ್ದಾ? ಆ ರೂಮಲ್ಲಿ ಟ್ರೆಷರಿ ಎಲ್ಲ ಇಟ್ಟಿದ್ದ, ಅಲ್ಲಿ ಹೋಗಬಾರ್ದು ಇವನು ಅಂದ್ಬಿಟ್ಟು, ನಿಮಗೆ ಅಲ್ಲಿ ದಯಮಾಡಿ ಹೋಗಬೇಡಿ, ರಾತ್ರಿ 12-1 ಗಂಟೆ ಹೊತ್ತಿಗೆ ಅಲ್ಲೇನೋ ಶಬ್ದಗಳೆಲ್ಲ ನಿಮ್ಗಲ್ಲ, ಅದು ಪಿಶಾಚಿ ಬರುತ್ತೆ ಅಂತಾರೆ. ಇದುವರೆಗೂ ಬಂದಿಲ್ಲ, ನಾವೆಲ್ಲ ಇದ್ದೀವಿ, ಆದ್ದರಿಂದ ಬಂದಿಲ್ಲ ಅಂತ ಇಷ್ಟು ಹೇಳಿಬಿಟ್ರೆ ಮಲಗೋನ್ಗೆ 12:15 ಆದರೆ ಎಲ್ಲಿ ಶಬ್ದ ಆದರೂ ಗಲ್ ಅಂತ ಎದೇನೆ ಓಡ ಸಾಯ್ತಾ ಇರುತ್ತೆ.
ನೀವು ಅದೇನು ಹೇಳದೆ ಮಲಗ್ರಿ, ಪಕ್ಕದಲ್ಲಿ ಪಿಶಾಚಿ ಬಂದರು ಬಿದ್ಗೋ ಅಂತ 2 ಕೊಡ್ತಾ ಇರ್ತಾನೆ, ಬೆಳಗ್ಗೆ ನೋಡೋಣ ಅಂತ. ಮನುಷ್ಯನಿಗೆ ಆ ಒಂದು ಸಂದೇಶ ಇದೆಯಲ್ಲ, ಅದು ರವಾನೆ ಆಗ್ಬಿಟ್ರೆ ಮಹಾಭಯ. ಇವು ಕಂಸನಿಗೆ ಇದನ್ನು ಹೇಳಿ ಹೊಟ್ಟೋಯ್ತು. ಅವನು ಎಲ್ಲರನ್ನೂ ಸೇರಿ ಮೀಟಿಂಗ್ ಕರೆದು, ತುರ್ತು ಮೀಟಿಂಗ್, ಸೆಕ್ಯೂರಿಟಿ ಮೀಟಿಂಗ್ ಇವತ್ತು ನಮ್ಮ ಸಂಸದ ಭವನದಲ್ಲಿ ಆದ ಹಾಗೆ ತುರ್ತು ಮೀಟಿಂಗ್ ಮಾಡಿದ. ಅದು ಏನು ನಮ್ಮ ಕರ್ಮನೋ ಏನೋ, ಈ ಮಗು ಕೊಲ್ಲಲ್ಲಂತೆ, ಕೊಲ್ಲೋ ನಿನ್ನೆಲ್ಲೋ ಹುಟ್ಟ್ಯಾನಂತೆ, ಏನು ಮಾಡೋಣ, ಅದನ್ನು ಕೊಂದು ಮಾಡೋಣ ಅಂದರು. ಅದು ಹಡ್ದವ್ರು ಯಾರು ಮಾಡಿದವ್ರು ಯಾರು ಗೊತ್ತಿಲ್ಲ. ತಿರುಪತಿ ಬ್ರಹ್ಮೋತ್ಸವದಲ್ಲಿ ಅದು ಬೆಟ್ಟದ ಮೇಲೆ ತಲೆ ಬೋಳಿಸ್ಕೊಂಡು ಯಾರು ನಮ್ಮ ಯಜಮಾನರು, ಅವ್ರಿಗೆ ಈ ಚಂಪು ಕೊಡಿ ಅಂದರು. ಯಾರು ಅಂತ ಕಂಡು ಹಿಡಿಯೋದ್ರೆ ಅಲ್ಲಿ 1,00,000 ತಲೆ ನುಣ್ಣಗಿರುತ್ತೆ. ಅದು ಹಾಗಾಯ್ತಿದು. ಹುಟ್ಟಿದ್ದೆಲ್ಲ ಒಂದೇ ಥರ ಇರುತ್ತೆ. ಎಲ್ಲರನ್ನೂ ಕೊಂದಾಕ್ಬೋಣ. ನಮ್ಮಲ್ಲಿ ಒಬ್ಬಳು ಪೂತನಾಬಾಯಿ ಅಂತ ಹೇಳ, ಸರಿ ಅವಳನ್ನು ಕಳಿಸಿದ್ರು. ಇಲ್ಲಿ ಮೊದಲು ಪೂತನೆ ಬಂದದ್ದಲ್ಲ, ಇಲ್ಲೊಂಚೂರು ವ್ಯತ್ಯಾಸ ಮಾಡ್ಯಾರೆ. ಇಲ್ಲಿ ಶಕಟಾಸುರ ಬಂದಿದ್ದು ಅಂತಾರೆ, ಆಮೇಲೆ ಪೂತನೆ ಬಂದಿದ್ದು ಇಲ್ಲಿ ಇದರ ರೂಪದಲ್ಲಿ ಬಂದರು ಅಂತ ಹೇಳ್ತಾರೆ ಹರಿವಂಶದಲ್ಲಿ, ಪಕ್ಷಿ ರೂಪದಲ್ಲಿ. ಆಮೇಲೆ ಹೆಣ್ಣಿನ ರೂಪ ತಗೊಂಡ್ಳು, ಬಂದಿದ್ದು ಪಕ್ಷಿ ರೂಪದಲ್ಲಿ. ಭಾಗವತದಲ್ಲಿ ಒಳ್ಳೆ ಹೆಣ್ಣಿನ ರೂಪ, ಮುತ್ತೈದೆ ವೇಷ ಹಾಕೊಂಬಂದ್ಯಾಳ. ಏನು ಅವಳು ಬರ್ತಾ ಇದ್ದರೆ ಅಗರಬತ್ತಿ ಫ್ಯಾಕ್ಟ್ರಿನ ನಡ್ಕೊಂಬಂದು ವಾಸನೆ, ಸೈಕಲ್ ಬ್ರ್ಯಾಂಡು. ಸರಿ, ಪರಮಾತ್ಮನನ್ನು ಧಾತ್ರಿ ಕಂಸಸ್ಯ ಭೋಜಸ್ಯ ಪೂತನೇತಿ ಪರಿಶ್ರುತ ತೊಡೆ ಮೇಲೆ ಹಾಕ್ಕೊಂಡು ಕೃಷ್ಣ ಅವಳು ಪ್ರಾಣವನ್ನೇ ಎಳಿಲಿಕ್ಕೆ ಶುರು ಮಾಡಿದೆ. ಬಿಡೋ ಅಂದವಳು. ಪಾಪಿ, ನನಗೆ ವಿಷ ಕೊಡ್ತೀಯ, ನಂದೇನು ತಪ್ಪಿಲ್ಲ, ಮೀರೇಮಿಸ್ತಾರೋ ಮಳ್ಳಿ ಮೇಕೆ ಇಸ್ತ, ನೀವು ವಿಷ ಕೊಟ್ಟೆ ಅದನ್ನೇ ಕೊಡಿ ನೀನು ಅಂಥೇಳಿ ವಿಷ ಒಳಗುದ್ದ, ಹಾಲನ್ನು ಎಳ್ಕೊಂಡ, ಸತ್ತೋದವಳು. ದೊಡ್ಡ ದೇಹ, ಮೊದಲು ಕಂಡೆನ್ಸ್ ಮಾಡ್ಕೊಂಡಿದ್ಲು, ಆಮೇಲೆ ನೋಡಿದ್ರೆ ಅವಳ ತಲೆ ಉತ್ತರಹಳ್ಳಿ, ಕಾಲು ನೋಡಿದ್ರೆ ಜಾಲಹಳ್ಳಿ, ಆದಮೇಲೆ ಪುಟ್ಟದಾಗಿ ಎದೆ ಮೇಲೆ ಆಟ ಆಡ್ತಾಯಿತ್ತು. ಬದ್ಧ ಸೇತು ಭುಜೋರ್ ವಂಗ್ರಹಿ, ಕೈ ನೋಡಿದ್ರೆ ಸೇತುವೆ ಇದ್ದಾಗಿತ್ತು. ಮೂಗು ಹೇಗಿತ್ತು, ಗಿರಿಕಂದರನಾಸಿಕಂ ಅಂತ ಭಾಗವತ ಅಂತು. ಆ ಮೂಗು ಅನ್ನೋ ದೊಡ್ಡ 2 ಗುಹೆ, 10 ಆನೆ ಐಸ್ ಬೈಸ್ ಆಡ್ಬೋದಾಗಿತ್ತಂತಂದ್ರೆ. ನಮ್ಮ ಬಿ ಡಿ ಅವ್ರಿಗೆ ಸಿಕ್ಕಿದ್ದು 2 ಲೇಔಟ್, ಒಂದು ಪೂತನ ರೈಟ್ ಆ್ಯಂಡ್ ಪೂತನ ಲೆಫ್ಟ್ ಅಂತ ಹೇಳಿ ಮಾಡೇ ಇರೋರು. ಪುಟ್ಟದಾಗ ಆಟ ಆಡ್ತಾಯಿದ್ದೆ. ಯಶೋದಮ್ಮ ಕರ್ಕೊಂಬಂದು ಸ್ನಾನ ಮಾಡಿಸಿ, ಇದು 7ನೇ ದಿವಸವೇ ಮಾಡಿದ್ದು ಅಂತ. ಹುಟ್ಟಿದ 7 ದಿವಸದಲ್ಲೇ ದುಷ್ಟಪೂತನಿಯ ಕೊಂದೆ, ಅಳುವುದ್ಯಾತಕೋ ರಂಗಯ್ಯ ಅಂತ. ಆಮೇಲೆ ಒಂದೊಂದೇ ಪರಮಾತ್ಮನಿಗೆ ಏನು ಭಾಗ್ಯನೋ ಯಶೋದಂದು. ದಿನ ಎರಿಯೋಳು, ಡ್ರೆಸ್ ಮಾಡೋಳು, ಜೋಂಡಿಲಿ ಹಾಕಿ ತೂಗೋಳು. ಆಚಾರ ಕರಾಚಿತ ಪ್ರತಿಮೆಯನ್ನು ಮನೆಗೆ ಕರೆಸಿದ್ರೆ ಪುಣ್ಯ ಅಂತಾರೆ, ಅಥವಾ ನಮ್ಮ ಮಕ್ಕಳನ್ನು ಬೈದೆ ಬಾಣಂತನ ಮಾಡಿದ್ರೆ ಪುಣ್ಯ. ಆ ನಮ್ಮ ಮಕ್ಕಳನ್ನು ಏನೋ ಒಂದು 10 ನಿಮಿಷ ಬಿದ್ಕೊಂಬತ್ತೆ. ಈ ಕೃಷ್ಣ ಬಿದ್ಕೋತಾನೇ ಇರಲಿಲ್ಲ, ತೂಗಿ ಸಾಕಾಗೋದು. ನಿದ್ರಾಮಾಶ್ರಯ ಕಿಂ ತದಾಶ್ರಯ ಫಲಂ ಭುಕ್ತಂ ರಜೆ ಜೀರ್ಣತ. ಕೃಷ್ಣ ಮಲ್ಕೋ ಅಮ್ಮ, ಇನ್ನೊಂದೆರಡು ಹಾಡು ಹೇಳೆ. ನಂಗೆ ಬರೋದೇ 3 ಹಾಡು, 3 ಆಯ್ತು, ಇನ್ನು ಬರೋದಿಲ್ಲ, ಇನ್ನು ಬರೋದು ಒಂದೇ ಒಂದು, ಅದನ್ನೇ ಹೇಳು. ಯಾವುದದು ಒಂದು ರಾಷ್ಟ್ರಗೀತೆ, ಅದನ್ನೇ ಹೇಳು ಅಂದ. ಜನಗಣಮನಾಧಿನಾಯಕದ ಥೈ ಅಂತ ನಿಂತುಬಿಟ್ಟ. ಬಿದ್ದುಗೋ ಕೃಷ್ಣ, ಏನು ಪ್ರಾಣ ತೆಗೀತಿ. ನಿದ್ದೆ ಅಂದ್ರೇನು? ನಿದ್ರಾಕಾಂಬ ನಿಮೀಲಿತಾಕ್ಷಯುಗಲ ಪ್ರಾಜ್ಞಮ್ಯದ ಲಿಂಗತಿ. ಪ್ರಾಜ್ಞನಾಮಕನ ಆಲಿಂಗನ ಮಾಡ್ಕೋಮಕ್ ನಿದ್ದೆ ಅಂತಾರೆ. ಅಸ್ತ್ವೇವಂ ತಿಥಿ ಮುದ್ರಿತಾತ್ಮನಯನ, ತನ್ನನ್ನು ತಾನು ಗಟ್ಟಿಯಾಗಿ ಇಟ್ಕೊಂಡು ಅಮ್ಮ ಅಂದ. ಏನು ಹಸಿವೆ, ನೀ ಹೇಳ್ದೆಲ್ಲ ನಿದ್ದೆ ಮಾಡಿದ್ರೆ ಎಲ್ಲ ಜೀರ್ಣ ಆಗತ್ತೆ ಅಂತ. ಎಲ್ಲ ಜೀರ್ಣ ಆಗೋಯ್ತು, ಏನಾದರೂ ಕೊಡು. ಅಲ್ಲೋ, ನಾನು ನಿನ್ನನ್ನು 3 ಗಂಟೆ ತೂಗಿದ್ದೀನಿ, 30 ನಿಮಿಷ ಅಲ್ಲ 3 ನಿಮಿಷನೂ ಬಿದ್ದುಕೊಂಡಿಲ್ಲ, 3 ಸೆಕೆಂಡ್ಗೆ ಅಮ್ಮ ಅಂದೆ. ನೀ ಹೇಳಿದ್ದೆಲ್ಲ ಮಾಡೋದನ್ನ ಇಲ್ಲ. ಕಣ್ಣು ಮುಚ್ಚದಿ ಪ್ರಾಜ್ಞನಾಮಕನ್ನೆಲ್ಲ ಆಲಿಂಗನ ಮಾಡಿಕೊಂಡೆ, ಹೀಗೆ ಇಟ್ಕೊಂಡಲ್ಲ, ನಿನ್ನೆ ಹಿಡ್ಕೊಂಡೆ, ಅವನೇ ನಾನು ಅಂದ. ನೇಹನ ನಾಸ್ತಿ ಕಿಂಚನ ಅಂತ ಭಗವದ್ ರೂಪಗಳಲ್ಲಿ ಭೇದ ಇಲ್ಲ. ಅದು ಪ್ರತ್ಯಕ್ಷ ನೋಡೋದು ಪುಣ್ಯಾತ್ಮಳು. ರಾಜರಜೆ ಅಂತ ಏನು ಪುಣ್ಯಾತ್ಮಳು, ಉಪನಿಷತ್ತಿನ ಪ್ರಮೇಯಗಳನ್ನೆಲ್ಲ ನೋಡಿಬಿಟ್ಟಿವಳು. ಗಂಗಾ ಜನಕಗೆ ಗಡಿಗೆ ನೀರನ ಬಳಲತೆ, ಮಂಗಳಾಂಗಗೆ ಭಾಮೆ ಸಿಂಗರಿ ಪಳಂತೆ, ತುಂಗಭೂರಮಣನ ತೊಟ್ಟಿಲೊಳು ತೂಗುವಳತೆ, ಕಂಗಳ ಗೋಚರನ ಎತ್ತಿ ಮುದ್ದಿಪಳಂತೆ, ಏನು ಸುಕೃತವ ಮಾಡಿದಳು ಯಶೋದೆ, ಚತುರಾಸ್ಯನ ಪಿತನ ಸುತನೆಂದು ಎತ್ತುವಳಂತೆ, ಶ್ರುತಿ ವಿನುತಗೆ ಜೋಗುಳವ ಪಾಡುವಳಂತೆ, ಶತರವಿ ತೇಜಗೆ ಆರತಿಯನೆತ್ತುವಳತೆ, ಗತಬೀತನಿಗೆ ಭಾಮೆ ರಕ್ಷೆ ಇಕ್ಕುವಳಂತೆ,
ಏನು ಸುಕೃತವ ಮಾಡಿದಳು ಯಶೋದೆ. ಹೀಗಾಗಿ ಎಂಥ ಪುಣ್ಯ, ಎಂಥ ಭಾಗ್ಯ. ದೇವರನ್ನು ಜೋಂಡ್ಲಿಲಿ ಹಾಕೋದು, ದೇವರನ್ನು ಮುದ್ದಾಡೋದು, ಅದು ನಮ್ಮೆಲ್ಲ ಪ್ರೀತಿ ನಮ್ಮ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿರ್ತೀವಿ. ಆ ಮಗುವೇ ದೇವರಾಗ್ಬಿಟ್ರೆ ಓ ಎಂಥ ಭಾಗ್ಯ ರೀ ಯಶೋದೆಗೆ. ನಿಜವಾಗ್ಲೂ ಯಶೋಧನ ಭಾಗ್ಯ ಯಾರಿಗಿಲ್ಲ. ಅದಕ್ಕೆ ಅಂತಾರೆ ಎಂಥ ಭಾಗ್ಯ ಅಂತ. ನಾನು ಆ ಲೀಲೆಗಳನ್ನು ಭಗವಂತ ತೋರಿಸ್ಯಾನೆ. ನಾಮಕರಣ ಆಯಿತು ಕೃಷ್ಣ ಅಂತ. ಬಾಲಲೀಲೆಗಳನ್ನು ಮುಂದಿನ ಭಾಗವನ್ನು ನಾಳೆ ದಿವಸ ನೋಡುವ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.